ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಡೇಟ್ ಒಂದು ರೀತಿ ಸ್ಪೆಷಲ್ಲು, 11/11. ಸೊ ಈ 11/11 ಅನ್ನುವಂಥದ್ದನ್ನ ನಾವೇ ಹೇಗೆ ಬಳಸ್ಕೋಬೇಕು? ಬಿಕಾಸ್ ಮೊಬೈಲಲ್ಲಿ ನೋಡುವಾಗ 111 ಬಂದರೆ ನಾವೇನಾದರೂ ಅಂದ್ಕೊಂಡ್ರೆ ಅದಾಗುತ್ತೆ ಅನ್ನೋರು ಸ್ವಲ್ಪ ಜನ ಫಾಲೋ ಮಾಡ್ತಾರೆ. ಅಥವಾ ಇನ್ನು ಕೆಲವರು ನಾನು ತುಂಬ ಸಲ ನೋಡ್ತಾ ಇರ್ತೀನಿ, ಏನೂ ಒಳ್ಳೇದಾಗಿಲ್ಲ ಅನ್ನೋರು ಇದ್ದಾರೆ. ಸೊ ಇವತ್ತಿನ ದಿನವೇ 11ನೇ ತಾರೀಕು 11ನೇ ತಿಂಗಳಾಗಿರೋದ್ರಿಂದ ಏನಾದರೂ ವಿಶೇಷತೆ ಅನ್ನೋಂಥದ್ದು ಇದೆಯಾ ಗುರುಗಳೇ? ಅಥವಾ ಈ ದಿನವನ್ನು ನಾವು ಹೇಗಾದರೂ ಬಳಸ್ಕೊಳ್ಬಹುದಾ? ಇನ್ನೂ ಕೂಡ ದಿನ ಕಂಪ್ಲೀಟ್ ಆಗಿಲ್ಲದೆ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಏನು ಮಾಡ್ಕೊಳ್ಬೋದು ಇವತ್ತು ಅಂತ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವತ್ತು ಬೆಳಗ್ಗೆ ಹಾಗಿದ್ರೆ ಒಂದಷ್ಟು ಜನಕ್ಕೆ ಉಪಯೋಗ ಆಗ್ತಿತ್ತೇನೋ. ಈಗ ಸಂಜೆ ಆಗಿರೋದ್ರಿಂದ ಅದೇ ಇದನ್ನು ಕೂಡ ನೀವು ಅದೃಷ್ಟದ ಕೆಳಗಡೆ ತಗೊಂಡು ಹೋಗ್ಬೇಕಾಗತ್ತೆ. ಇಲ್ಲೊಂದು ಮಿರಾಕಲ್ ನಡೆಯುತ್ತೆ. ಹಾಗಂತೇಳಿ ಡೇಟ್ಗಳನ್ನು ತೆಗೆದುಕೊಳ್ಳೋದಕ್ಕಿಂತಲೂ ನಾನು ಸ್ವಲ್ಪ ಗಮನಿಸೋದು 11ನೇ ತಿಂಗಳಲ್ಲಿ 11 ಅಂದರೆ ಏಕಾದಶಿ. ಅದು ಬಂದಾಗ ಬಹುಶಃ ಮುಂದೆ ಶನಿವಾರ ಇದೆ ಏಕಾದಶಿ, ಅದು ಅಪ್ಲೈ ಆಗುತ್ತೆ. ಇವತ್ತು ಏನೀಗ ಡೇಟ್ ಅಂತ ನೀವು ಮಾಡ್ಕೊಳ್ತೀರೋ, ಇವತ್ತು ರಾತ್ರಿ 11 ಗಂಟೆ 11 ನಿಮಿಷಕ್ಕೆ 11 ಗಂಟೆ 11 ನಿಮಿಷಕ್ಕೆ ಏನಾದರೂ ಆಕಾಶಕಾಯವನ್ನು ನೋಡುವಂಥದ್ದು. ಆಕಾಶ ತತ್ವ ಇದು ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಾ? ಈ ಜಾಬ್ ಮಾಡೋವಂಥವ್ರು, ಅಥವಾ ಈ ಟ್ರಾನ್ಸ್ಫರ್ ಬೇಕು ಅನ್ನೋರು, ಆಮೇಲೆ ಒಂದಷ್ಟು ಮಟ್ಟಕ್ಕೆ ನಾನು ಹೆಸರು ಮಾಡಬೇಕು. ಜೊತೆಗೆ ಭಾಳ ಪ್ರಮುಖವಾಗಿರುವ ಘಟ್ಟ ಏನು ಅಂತಂದರೆ, ಈ ಸಂಸಾರದಲ್ಲಿ ಈ ಏಳು ಬೀಳುಗಳು ಯಾವುದರಿಂದ? ಉದ್ಯೋಗದಿಂದ ನೀನು ಹಣ ಸಂಪಾದನೆ ಮಾಡ್ತಾ ಇಲ್ಲ, ಯಾವುದಕ್ಕೂ ಸಾಕಾಗ್ತಾಯಿಲ್ಲ, ಇದೇನಾದರೂ ಜಗಳಗಳಾಗ್ತಿದ್ರೆ ಇವತ್ತು ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಮಾಡುವಂಥದ್ದು. ಅದು ಕೂಡ ಒಂದು ತಟ್ಟೆಯಲ್ಲಿ ಹಾಲು ಹಾಕಿರಬೇಕು. ಹಾಲಲ್ಲಿ ಇವೆರಡು ದೀಪಗಳಿಟ್ಟು ಆಕಾಶ ತತ್ವ ಅಂದರೆ ಆಕಾಶ ರಾಜನಿಗೆ ತೋರಿಸುವಂಥದ್ದು, ನಮಸ್ಕಾರ ಮಾಡಿಕೊಡೋಂಥ ಪದ್ಧತಿ ಮಾಡಿದ್ರೆ ಒಂದು ಆಕರ್ಷಕ ಶಕ್ತಿ ಇರುತ್ತೆ ಆ ಡೇಟ್ಗಳಲ್ಲಿ, ಆ ಟೈಮಲ್ಲಿ ಅಂತ ನೋಡಿದಾಗ. ಈಗ ನಾವು ಹೇಳಿದ್ರೆ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಮಾಡೋಕ್ಕೆ ಪಾಪ ಎಲ್ಲ ಮಲಗಿರ್ತಾರೆ. ಅದ್ರ ಬಿಟ್ಟರೆ ಈ ಡೇಟ್ ಹೊರಟೋಗ್ಬಿಡುತ್ತಲ್ಲ ಗುರುಗಳೇ ಮತ್ತೆ. ಅದೇ ನಾನು ಹೇಳೋದು, ಈ ಡೇಟ್ ಇದೆಯಲ್ಲ, ಈ ಡೇಟಿಗಿಂತಲೂ ಇನ್ನೂ ಹೆಚ್ಚಿನ ಬಲ ತೋರಿಸ್ತೀನಿ ನಾನು. ಹೆಚ್ಚಿನ ಬಲ ಇದೆ. ಅದಕ್ಕೆ ಈ ನ್ಯೂಮರಾಜ್ ಎಲ್ಲಿ ಬಳಸಬೇಕು ಅಲ್ಲಿ ಬಳಸಿ, ಎಲ್ಲದಕ್ಕೂ ಅಲ್ಲ. ನೀವು ಏನೇನಕ್ಕೆ ಬಳಸಬೇಕು, ಖುಷಿಯಾಗಿರ್ತಕ್ಕಂಥ ದಿನಗಳನ್ನು ವೆಲ್ಕಮ್ ಮಾಡಲಿಕ್ಕೆ ಬಳಸಿ. ಅಂತಹದ್ದು ಅಂತಂದರೆ ಎಲ್ಲದಕ್ಕೂ ಮುಹೂರ್ತಗಳಲ್ಲಿ ಇದಕ್ಕಿಂತಲೂ ಪ್ರಧಾನವಾಗಿರುವಂಥ ತಿಳಿಸ್ತಾ ಬರ್ತೀನಿ ನಾನು. ಏನು ಅಂತಂದರೆ, ಈ ನವಂಬರ್ ಅನ್ನೋ ತಿಂಗಳು 11ನೇ ತಿಂಗಳನ್ನು ಲೆಕ್ಕ ತಗೊಳ್ತೀನಿ. ಈ 11ನೇ ತಿಂಗಳು 11ನೇ ತಾರೀಕು ನಿಮಗೆ ಸಂಸ್ಕೃತ ಪ್ರಕಾರ ಏಕಾದಶಿ ಶನಿವಾರ ಬರುತ್ತಲ್ಲ, ಅದು ಶನಿವಾರದ್ದು ಬೆಳಗ್ಗೆ 11 ಗಂಟೆ 11 ನಿಮಿಷ, ರಾತ್ರಿ ಕೂಡ 11 ಗಂಟೆ 11 ನಿಮಿಷ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಬಂಧುಗಳೇ. ಇವತ್ತು ಸಂಜೆ ನೀವು ಮಾಡೋರು ಮಾಡ್ಕೊಳ್ಳಿ. ಇದೇ ರೆಮಿಡಿಯನ್ನು ನೀವು ಶನಿವಾರ ಮಾಡ್ತೀನಿ ಅಂತಂದರೆ ಬಹಳಷ್ಟು ಅದ್ಭುತ ಸುಖ ಸೌಖ್ಯ ಸಂತೋಷವನ್ನು ನೀವು ವೆಲ್ಕಮ್ ಮಾಡಿಕೊಂಡಾಗಿರುತ್ತೆ. ಆ ಒಂದು ಸಣ್ಣ ತಟ್ಟೆಯಲ್ಲಿ ಹಾಲು ಹಾಕುವಂಥದ್ದು, ಎರಡು ಆ ಬೆಟ್ಟದ ನೆಲ್ಲಿಕಾಯಿಯ ದೀಪಗಳನ್ನು ಸ್ವಲ್ಪ ಮೇಲ್ಭಾಗನ ತೆಗೆಯುವಂಥದ್ದು ನಿಮಗೆ ಗೊತ್ತಿರುತ್ತೆ. ಹೂಬತ್ತಿಯನ್ನು ಹಚ್ಚುವಂಥದ್ದು, ಮೇಲೆ ಹೋಗಿ ನಮಸ್ಕಾರ ಮಾಡುವಂಥದ್ದು. ಯಾರಿಗೆ? ನಾನು ಹೊರ ರಾಜ್ಯದಲ್ಲಿ ಜಾಬ್ ಮಾಡಬೇಕು, ನಾನು ಹೊರದೇಶದಲ್ಲಿ ಜಾಬ್ ಮಾಡಬೇಕು, ಒಟ್ಟಾರೆ ಹೊರದೇಶಕ್ಕಾಗಿ ಎಷ್ಟು ಜನ ಅಪಾಪಿಸ್ತಾ ಇದ್ದೀರೋ ಹೋಗಬೇಕು ಅಂತ, ನಿಮಗೆ 100 ತರಹದ ಸಮಸ್ಯೆಗಳು ಕಾಣಿಸ್ಕೊಂಡ್ರು ಆ 100 ಸಮಸ್ಯೆಗಳಿಗೆ ಇದೊಂದೇ ಕೀ. ನಿಮ್ಮ 100 ಸಮಸ್ಯೆಗಳಿಗೆ ಇದೊಂದು ಕೀ. ಇವತ್ತು ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಮಾಡ್ತೀರೋ, ಅಥವಾ ಶನಿವಾರ ಮಧ್ಯಾಹ್ನ ನೀವು 11 ಗಂಟೆ 11 ನಿಮಿಷಕ್ಕೂ ಮಾಡ್ತೀರೋ, ಅಥವಾ ರಾತ್ರಿ ಶನಿವಾರ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಮಾಡ್ತೀರೋ, ಆ ನಂತರ ಎಕ್ಸ್ಪೈರಿ ಆಗುತ್ತೆ. ಯಾಕಂದರೆ ಏಕಾದಶಿ ಇರಲ್ಲ. ಈ ಏಕಾದಶಿಗೆ ನೀವೇನೇನು ಮಾಡ್ಕೊಳ್ತೀನಿ ಅಂತಂದರೆ, ಯಕ್ಕಶ್ಚಿತ್ ನೀವು ಸೀಮೋಲ್ಲಂಘನವನ್ನು ಮಾಡಬಹುದು. ಹೊರದೇಶಕ್ಕೆ ನೀವು ಓದಲಿಕ್ಕೆ ಹೋಗ್ತಿರೋ, ಉದ್ಯೋಗ ಪಡ್ಕೊಳ್ಳೋದಕ್ಕೆ ಹೋಗ್ತಿರೋ, ಅತ್ಯಂತ ಅದ್ಭುತ ಇರುತ್ತೆ. ಮತ್ತು ನೀವು ಆ ಒಂದು ರಾತ್ರಿ ಏನಾದರೂ ಮಾಡಿದರೆ ಆ ದೀಪಗಳು ಅಲ್ಲೇ ಇಟ್ಬಿಡ್ಬೇಕು ನಂತರ. ಮತ್ತು ಬೆಳಗಿನ ಜಾವ ಅದನ್ನೆಲ್ಲ ಕೂಡ ಗಿಡಕ್ಕೆ ಹಾಕಿ ನೀವು ಆ ಟ್ರೈನ ತರಬಹುದು.
ಹಗಲೆಲ್ಲ ಮಾಡಿದ್ರು ಕೂಡ ಮತ್ತೆ ಸೇಮ್ ಅದೇ ರೀತಿಯಾಗಿಯೇ ಮಾಡಿ ಇಟ್ಟಾದ ನಂತರ ತುಳಸಿ ಗಿಡದ ಪಕ್ಕದಲ್ಲಿಟ್ಟು ಆ ಹಾಲು ಆ ಕಾಯಿಯನ್ನು ಗಿಡದ ಪಕ್ಕದಲ್ಲಿ ಹಾಕಿ ಬರ್ತಾರೆ. ಈ ಪದ್ಧತಿನ ಯಾರು ಮಾಡ್ತಾರೋ ಸ್ಮರಣೆ ಮಾಡತಕ್ಕ ಅದು ತುಳಸಿ ಗಿಡದ ಪಕ್ಕದಲ್ಲಿ ಮಾಡಿದ್ರೆ ಮತ್ತೂ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕೆ ಗೊತ್ತೇನು? ಈ ತುಳಸಿ ಗಿಡದ ಪಕ್ಕದಲ್ಲಿ ನೀವೇನಾದರೂ ಈ ಕ್ರಿಯೆ ಮಾಡ್ತೀನಿ ಅಂತಂದರೆ ಮೇಲೇನು ಹೊರಗಡೆ ತುಳಸಿ ಗಿಡ ಇರುತ್ತೆ, ನಿಮಗೆ ಆಕಾಶವೂ ಕೂಡ ಕಾಣ್ತಾ ಇರುತ್ತೆ. ಮಾಡೋ ಮುಖಾಂತರ, ಯಾಕಂದರೆ ತುಳಸಿ ಅನ್ನುವವಳು ಕಾರಣ ಜನ್ಮಳು. ಈ ವೃಂದ ಎನ್ನುವ ಹೆಣ್ಣು ಮಗಳು ಏನಿದ್ದಳೋ ಅವಳ ಅಂತ್ಯಕಾಲ, ಅಂತ್ಯ ಪೂರ್ತಿ ಆದಮೇಲೆ ಅವಳದೇನು ಬೂದಿ ಇತ್ತು, ಆ ಬೂದಿ ಭಸ್ಮದಿಂದ ಬ್ರಹ್ಮದೇವ ಬೀಜಾವಾಪನವನ್ನು ಮಾಡ್ತಾನೆ. ಆ ಬೀಜಾವಾಪನ ಬಂದದ್ದೇ ಈ ತುಳಸಿ. ಈ ತುಳಸಿ ಯನ್ಮೂಲೆ ಸರ್ವತೀರ್ಥಾನಿ ಅಂತ ಒಂದು ಮಂತ್ರ ಬರುತ್ತೆ. ಆ ಎಲ್ಲ ಸರ್ವತೀರ್ಥಗಳು ಕೂಡ ಇವಳ ಕೆಳಗಡೆ ಹರಿಯೋದಂತೆ. ಅದಕ್ಕಾಗಿ ಈ ವೇದ, ನೀವೆಷ್ಟು ವೇದಗಳು ಅಷ್ಟು ವೇದ ಹೇಳಿದ್ದ ನಿಮಗೊಂದು ನಾಲೆಡ್ಜ್ ಜ್ಞಾನ ಬರಬೇಕು ಅಂತಂದರೆ ತುಳಸಿ ಪೂಜೆ ಮಾಡಿದ್ರೆ ಸಾಕಂತೆ. ಸರ್ವ ಪಾಪಗಳ ತೊಳೆಯುವಂಥ ಶಕ್ತಿ ತುಳಸಿಗಿರುತ್ತಂತೆ. ಸರ್ವ ರೋಗ ನಿವಾರಣೆ ಮಾಡಿಕೊಡೋ ಶಕ್ತಿ ತುಳಸಿಗಿರುತ್ತೆ. ಅದಕ್ಕಾಗಿ ತುಳಸಿ ಗಿಡದ ಪಕ್ಕದಲ್ಲಿ ನೀವೇನಾದರೂ ಹಾಲು ಒಂದು ಟ್ರೈನಲ್ಲಿ ಹಾಕಿ ಆ 2 ದೀಪ ಇಡ್ತೀನಿ ಅಂತಂದರೆ ಅದ್ಭುತಗಳು ನಡೀತವೆ. ಹೊರದೇಶಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ನಮಗೆ ಬೇಕು ಗುರುಗಳೇ ಅಂತಂದರೆ 100 ಸಮಸ್ಯೆಗಳಿಗೆ ಇದೊಂದು ಕೀ ಸಾಕು ಅನ್ಕೋತೀನಿ. ಖಂಡಿತ ಗುರುಗಳೇ. ಸೊ ಅದನ್ನು ಇವತ್ತೇ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರಿ. ಸಾಧ್ಯವಾಗಿಲ್ಲ ಅಂತಂದರೆ ಶನಿವಾರದ ದಿನ ಕೂಡ ನಾವು ಮಾಡ್ಕೊಳ್ಬೋದು. ಇವತ್ತಿಗಿಂತಲೂ ಸರ್ವಶ್ರೇಷ್ಠ ಶನಿವಾರ. ಖಂಡಿತ. ಸೊ ಈ 11 ಬಗ್ಗೆ ಅಂದರೆ 111 ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸು. ಆ್ಯಂಡ್ ಯಾರು ಜಾಬ್ಗೋಸ್ಕರ ನಮಗೆ ವಿದೇಶಕ್ಕೆ ಹೋಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ, ಕೆಲಸಕ್ಕಾಗಿರ್ಬೋದು, ಓದಿಗಾಗಿ, ಹೈಯರ್ ಸ್ಟಡೀಸ್ಗಾಗಿರ್ಬೋದು, ಸೊ ಅವರು ಇಬ್ಬರು ಕೂಡ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಗ್ಯಾರಂಟಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇವತ್ತೇ 11ನೇ ತಾರೀಕು 11ನೇ ತಿಂಗಳಾಗಿರೋದ್ರಿಂದ ಮಾಡಬಹುದು. ಇನ್ನಷ್ಟು ಸಕ್ಸಸ್ ಜಾಸ್ತಿ ಬೇಕು, ಪವರ್ಫುಲ್ ಬೇಕು ನಿಮಗೆ ಅಂತಂದರೆ ಇದೇ ಒಂದು ರೆಮಿಡಿನ ನೀವು ಶನಿವಾರ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.